ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. 8 ತಿಂಗಳ ಬಳಿಕ ಸಿಐಡಿ ಪೊಲೀಸರಿಂದ ಭೈರತಿ ಬಸವರಾಜ್ನನ್ನ ಬಂಧಿಸಲಾಗಿದೆ. ಈ 8 ತಿಂಗಳು ನಡೆದಿದ್ದು ಹೈ ಡ್ರಾಮಾ. ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೋದಂತ ಭೈರತಿ ಬಸವರಾಜ್ಗೆ ಹಿನ್ನಡೆ ಆಗ್ತಾ ಬಂದಿದೆ. ಅದಾದ ನಂತರ ತಾನೊಬ್ಬ ಜನಪ್ರತಿನಿಧಿ, ಜವಾಬ್ದಾರಿಯುತ ಮನುಷ್ಯ ಅನ್ನೋದನ್ನ ಮರೆತು ಆಟ ಆಡ್ಸೋಕೆ ಶುರು ಮಾಡಿದ್ರು, ಎಸ್ಕೇಪ್ ಆದ್ರು. ಭೈರತಿ ಬಂಧನವನ್ನ ಇದೀಗ ಮಾಡಿರುವಂತದ್ದು ನಿನ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿದೆ. ಇದೊಂದು ಕಾನೂನು ಪ್ರಕ್ರಿಯೆ. ಯಾರನ್ನೇ ಅರೆಸ್ಟ್ ಮಾಡಿದ್ರು ಅವರ ಫ್ಯಾಮಿಲಿಯವರಿಗೆ ಅರೆಸ್ಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಬೇಕಾಗತ್ತೆ. ಕೋರ್ಟ್ಗೆ ಹಾಜರುಪಡಿಸ್ತಾ ಕೇಳ್ತಾರೆ, ನಿಮ್ಮ ಫ್ಯಾಮಿಲಿಯವರಿಗೆ ನಿಮ್ಮನ್ನು ಅರೆಸ್ಟ್ ಮಾಡಿರೋದು ಗೊತ್ತಾ ಅಂತ ಜಡ್ಜ್ ಕೇಳ್ತಾರೆ. ಅವಾಗ ಇವ್ರು ಹೌದು ಅಂತ ಉತ್ತರ ಕೊಡಬೇಕಾಗುತ್ತೆ. ಸೊ ಅದೊಂದು ನಾರ್ಮಲ್ ಆದಂಥ ಪ್ರಕ್ರಿಯೆ. ಶರಣಾಗತಿಗೂ ಮೊದಲೇ ಭೈರತಿಯನ್ನ ಬಂಧಿಸಿದ್ದಾರೆ ಸಿಐಡಿ. ನಿನ್ನೆ ಇವರು ಶರಣಾಗಬೇಕು ಅಂತ ಬಂದಿದ್ರು. ಅದು ಯಾವಾಗ ಜ್ಞಾನೋದಯ ಆಯಿತೋ ಗೊತ್ತಿಲ್ಲ, ಅಥವಾ ಯಾರು ಜ್ಞಾನೋದಯ ಮಾಡಿಸಿದ್ರೋ ಗೊತ್ತಿಲ್ಲ. ಅಜ್ಞಾತ ಸ್ಥಳದಲ್ಲಿ ಇದ್ದವರು, ತಲೆಮರೆಸ್ಕೊಂಡು ಇದ್ದವರು ಸಡನ್ ಆಗಿ ನಾನು ಶರಣಾಗ್ಬಿಡೋಣ ಅಂತ ಬಂದರು. ಶರಣಾಗಿದ್ರೆ ಒಂದು ಹಂತದಲ್ಲಿ ಸ್ವಲ್ಪನಾರು ಮರ್ಯಾದೆ ಉಳಿಯುತ್ತೆ ಅಂತ. ಬಟ್ ಸಿಐಡಿ ಅಧಿಕಾರಿಗಳು ಅಲರ್ಟ್ ಆಗಿದ್ರು, ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾಗ್ತಿದ್ದಂಗೆ ಏರ್ಪೋರ್ಟ್ ಸುತ್ತ ಇವರೇ ಸುತ್ತಕೊಂಡ್ರು. ಅರೆಸ್ಟೇ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂಧಿಸಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಶಾಸಕ ಭೈರತಿಯನ್ನು ಬಂಧಿಸಲಾಗಿತ್ತು ನಿನ್ನೆ. ಭೈರತಿ ಬಸವರಾಜ್ನ ಸಿಐಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಪೊಲೀಸರು. ದೇವನಹಳ್ಳಿ ಉಪವಿಭಾಗದ ಎಸಿಪಿ ಹರ್ಷ ನೇತೃತ್ವದ ತಂಡ ಸಿಐಡಿ ಕಚೇರಿಗೆ ಕರೆತಂದು ತನಿಖಾಧಿಕಾರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯ ಸಿಐಡಿ ಕಚೇರಿಯಲ್ಲಿರುವಂತಹ ಶಾಸಕ A5 ಭೈರತಿ ಬಸವರಾಜ್ A5 ಆಗಿದ್ರು. ಈ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನು ನೀಟಾಗಿ ಮಾಡಿಕೊಂಡು ಪೊಲೀಸರಿಗೆ ಶರಣಾಗಿ ತನಿಖೆಯಲ್ಲಿ ಭಾಗಿಯಾಗಬಹುದಿತ್ತು. ಬಟ್ ಅದನ್ನ ಇವ್ರು ಮಾಡಲಿಲ್ಲ. ಒಂದಕ್ಕೊಂದು ಸುಳ್ಳು ಹೇಳ್ಕೊಂಡು ತನ್ನ ಕೊರಳಿಗೆ ತಾನೇ ಉರುಳನ್ನು ಹಾಕೊಂಡಿದ್ದಂಥವ್ರು ಅಂತಂದರೆ ಅದು ಭೈರತಿ ಬಸವರಾಜ್ ಅವರ. ಇಷ್ಟೆಲ್ಲ ನೆಸೆಸಿಟಿ ಇರಲಿಲ್ಲ. ಕಾನೂನಿನ ಬಗ್ಗೆ ಅವ್ರಿಗೆ ಅರಿವು ಇದ್ದೇ ಇರುತ್ತೆ. ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕೆ ಅಷ್ಟೆಲ್ಲ ಡ್ರಾಮಾ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಸುಳ್ಳು ಹೇಳಿದ್ದು ಈ ಪ್ರಕರಣದಲ್ಲಿ ಅವರಿಗೆ ಉರುಳಾಗಿದ್ದು, ಈ ಪ್ರಕರಣದಲ್ಲಿ ಅವರಿಗೆ ಸಮಸ್ಯೆ ಆಗಿದ್ದು, ಮತ್ತು ತನಿಖೆಗೆ ಒಳಗಾಗಬೇಕಾಗಿತ್ತು. ಜವಾಬ್ದಾರಿಯುತದಿಂದ ಅದನ್ನು ಹೊರತುಪಡಿಸಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದು, ತಲೆಮರೆಸ್ಕೊಂಡಿದ್ದು, ಎಸ್ಕೇಪ್ ಆಗಿದ್ದು, ಓಡ್ ಹೋಗಿದ್ದು, ಇದು ಬೇಡ ಆಯಿತು. ಸೊ ಇದೀಗ ಸಿಐಡಿ ಕಚೇರಿಯಲ್ಲೇ ಇದ್ದಾರೆ. ಇವರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಈ ಪ್ರಕರಣದಲ್ಲಿ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದಷ್ಟು ಆಡಿಯೋಗಳು ಮತ್ತು ಫೋಟೋಗಳು ಮತ್ತು ಟ್ರಾವೆಲ್ ಮಾಡಿರುವಂಥ ಟಿಕೆಟ್ಸ್ಗಳು, ಇದೆಲ್ಲವೂ ಕೂಡ ಭೈರತಿ ಬಸವರಾಜ್ಗೂ ಈ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗನಿಗೂ ಕಾಂಟ್ಯಾಕ್ಟ್ ಇದೆ ಅನ್ನೋದು ಒತ್ತಿ ಹೇಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕಾಗತ್ತೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕಾಗತ್ತೆ. ಸೊ ಈ ಪ್ರಕರಣದಲ್ಲಿ ನೋಡಿ, ಒಂದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಆಗಿದ್ದು, ಅದಾದ ನಂತರ ಮರ್ಡರ್ ಆಗತ್ತೆ. ಕೆಲವು ದಿನಗಳ ಹಿಂದೆ ಈ ಮರ್ಡರ್ ಆಗಿರುವ ಬಿಕ್ಲು ಶಿವನೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದ, ನನಗೆ ಜೀವ ಬೆದರಿಕೆ ಇದೆ, ನನಗೆ ಈ ತರ ಬೆದರಿಕೆ ಹಾಕ್ತಾ ಇರೋದು ಇವ್ರು ಅಂತ. ಆಗ ತನಿಖೆ ಮಾಡಿದಂಥ ಅಧಿಕಾರಿಗಳು ಕೂಡ ನೆಟ್ಟಗೆ ತನಿಖೆ ಮಾಡಲಿಲ್ಲ. ಅಥವಾ ಈ ಆರೋಪದಲ್ಲಿ ಯಾವಾಗ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂತೋ ಆವಾಗ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ಎಚ್ಚರಿಕೆ ಕೊಡಬೇಕಾಗಿತ್ತು. ಆಗ ಸ್ವಲ್ಪ ಅಲರ್ಟಾರು ಆಗ್ತಿದ್ರೇನೋ. ನಮ್ಮ ಅಧಿಕಾರಿಗಳು ಅದನ್ನು ಮಾಡಲಿಲ್ಲ. ಈಗ ಒಂದು ಜೀವ ಹೋಗಿದೆ. ಆತ ರೌಡಿನೋ, ದರೋಡೆಕೋರನೋ, ಕಳ್ಳನೋ, ಇನ್ನೊಬ್ಬನೋ, ಮತ್ತೊಬ್ಬನೋ, ಬಟ್ ಒಂದು ಜೀವ ಅಂತೂ ಹೋಗಿದೆ. ಆ ಕಾರಣಕ್ಕಾಗಿ ಇದೀಗ ತನಿಖೆನ ಮಾಡಲೇಬೇಕಾಗತ್ತೆ. ಮತ್ತು ಈ ಬಿಕ್ಲು ಶಿವ ತಾಯಿ ಕೂಡ ಗಂಭೀರವಾದಂಥ ಆರೋಪ ಮಾಡಿದ್ರು. ಆಮೇಲೆ ಅವರು ಕೂಡ ಯೂಟರ್ನ್ ತೆಗೆದುಕೊಂಡ್ರು. ಹಾಗಾಗಿ ಈ ಪ್ರಕರಣದಲ್ಲಿ ತುಂಬಾ ಹೈ ಡ್ರಾಮಾಗಳಿದೆ. ಒಂದಕ್ಕೊಂದು ಸುಳ್ಳು ಹೇಳಿದ್ದು, ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು, ಇದೆಲ್ಲವೂ ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಬರೋಬ್ಬರಿ 8 ತಿಂಗಳ ಬಳಿಕ ಬಸವರಾಜನ ಬಂಧನ ಮಾಡಿರೋದು ಇದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಇವರು ಬೇರೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಒಬ್ಬ ಮನುಷ್ಯನನ್ನ 8 ತಿಂಗಳಿಂದ ಬಂಧಿಸ್ತಾನೆ ಬಿಟ್ಟಿದ್ಯಾಕೆ ಅಂತ. ಬಟ್ ಇವ್ರು ಕಾನೂನು ಹೋರಾಟ ಮಾಡ್ತಾ ಇದ್ರಲ್ಲ, ಒಂದಾದ್ಮೇಲೆ ಒಂದು ನಿರೀಕ್ಷಣೆ ಜಾಮೀನು ಕೋರಿಕೆ ಮಾಡ್ಕೊಂಡು ಕೂತಿದ್ರು. ಅದೊಂದು ಕಡೆಯಲ್ಲಿ. ಆಮೇಲೆ ಇವ್ರು ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಫೈನಲಿ ನಿನ್ನೆ ಸಂಜೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ. ಈ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವ್ರಿಗೆ ಸಂಬಂಧಪಟ್ಟಂಥ ಒಂದು ಆಡಿಯೋ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಧ್ವನಿ ಪರೀಕ್ಷೆಗೆ ಒಳಪಡಿಸಲಾಗ್ತದೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ
ನೋಡ್ಕೊಂತೀನಿ ನಿನ್ನ ಅಂತ ಹೇಳಿರುವಂಥ ಒಂದು ಆಡಿಯೋ. ಸೊ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಆಗತ್ತೆ. ಒಟ್ಟಿನಲ್ಲಿ ಇವ್ರ ಫೋನ್ನಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು, ಅತಿ ಹೆಚ್ಚು ಕಾಂಟ್ಯಾಕ್ಟ್ ಯಾರ ಜೊತೆಲಿ ಇದ್ರು, ಲೊಕೇಶನ್ ಟ್ರೇಸ್ ಆಗಿದೆ, ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ, ಎಲ್ಲೆಲ್ಲಿ ಓಡಾಡಿದ್ದಾರೆ, ಏನು ಎತ್ತ ಅಂತ. ಇವಾಗ ಏನು ಗೊತ್ತಾ, ನಮ್ಮ ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಅಂದರೆ ಮುಗೀತು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಬರ್ತೀವಿ, ಸಂಪೂರ್ಣವಾಗಿ ಟ್ರಾವೆಲ್ ಹಿಸ್ಟ್ರಿ ಅನ್ನೋದು ಗೊತ್ತಾಗುತ್ತೆ. ಅಗೈನ್ ನೀವು ಇನ್ನೇನಾದರೂ ಬೇರೆ ವೆಹಿಕಲ್ಸಲ್ಲಿ ಹೋಗ್ತಾ ಇದ್ದೀರಾ ಬುಕ್ಕಿಂಗ್ ಮಾಡಿಕೊಂಡು ಅಂತಂದರೆ ಯಾರ ಜೊತೆಗೆ ಹೋಗ್ತಾ ಇದ್ದೀರಾ, ಯಾವ ಸೀಟ್ ಬುಕ್ ಮಾಡ್ಕೊಂಡಿದ್ದೀರಾ, ಇದು ಕೂಡ ಗೊತ್ತಾಗುತ್ತೆ. ಜಾಸ್ತಿ ಸುಳ್ಳಂತೂ ಹೇಳಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಅಷ್ಟೇ. ಮುಂದಿನ ಅಪ್ಡೇಟ್ ನೋಡೋಣ ಏನಾಗುತ್ತೆ ಅಂತ. ಸಿಐಡಿ ಕಚೇರಿಯಲ್ಲೇ ಶಾಸಕ ಭೈರತಿ ಬಸವರಾಜನ ವಿಚಾರಣೆ ನಡೆಸಲಾಗ್ತಾ ಇದೆ. ಬಂಧನ ಪ್ರಕ್ರಿಯೆ ನಡೆಸಿ ನಿನ್ನೆ ರಾತ್ರಿ ಕಚೇರಿಯಲ್ಲೇ ವಿಚಾರಣೆ ಮಾಡಿದ್ದಾರೆ. ರಾತ್ರಿ ಶಾಸಕ ಭೈರತಿ ಬಸವರಾಜ್ ಪ್ರಾಥಮಿಕ ವಿಚಾರಣೆಯನ್ನ ಮಾಡಲಾಗಿದೆ. ಎಲ್ಲೆಲ್ಲಿ ತಲೆಮರೆಸ್ಕೊಂಡು ಓಡಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ಜಸ್ಟ್ ಪ್ರಾಥಮಿಕ ತನಿಖೆ. ಎಲ್ಲೆಲ್ಲಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ, ಯಾರ್ಯಾರ ಜೊತೆಗೆ ಹೋಗಿದ್ರಿ, ಇದನ್ನ ಕೇಳಿದ್ದಾರೆ. ಅಂದರೆ ಇವ್ರಿಗೆ ಯಾರ್ಯಾದ್ರೂ ಸಪೋರ್ಟ್ ಮಾಡಿದ್ರೆ ಅದು ಕೂಡ ಕಾನೂನು ಬಾಹಿರವೇ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸಿಐಡಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯಲಿದ್ದಾರೆ. ಸಿಐಡಿ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಇದು ಕೂಡ ಒಂದು ಸಹಜವಾದಂಥ ಪ್ರಕ್ರಿಯೆ, ಮೆಡಿಕಲ್ ಟೆಸ್ಟ್ ಮಾಡೋದು. BP, ಶುಗರು, ಜ್ವರ ಇದೆಲ್ಲ ನಾರ್ಮಲ್ ಆಗಿದೆಯಾ, ವೇರಿಯೇಷನ್ಸ್ ಆಗಿದೆಯಾ, ಒತ್ತಡದಲ್ಲಿದ್ದಾರಾ, ಇವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಬಿಕಾಸ್ ಕೆಲವರಿಗೆ ಈ ಸಡನ್ ಆಗಿ ಎದೆ ನೋವು ಕಾಣಿಸ್ಕೊಳ್ಳೋದೆಲ್ಲ ಆಗ್ಬಿಡುತ್ತಲ್ವಾ. ಸೊ ಆ ಥರದ್ದು ಯಾವುದೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸ್ವಲ್ಪ ಒತ್ತಡದಲ್ಲಿ ಇರ್ತಾರೆ ಅಂತ BP ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅಧಿಕಾರಿಗಳ ಮೇಲೆ ಬರುತ್ತೆ. ಹಾಗಾಗಿ ನಾರ್ಮಲ್ ಆದಂಥ ಪ್ರಕ್ರಿಯೆ. ಪ್ರಾಥಮಿಕವಾಗಿ ಇವರನ್ನು ಏನು ತನಿಖೆ ಮಾಡಲಾಗಿದೆ, ಅದಾದ ನಂತರ ಇವತ್ತು ಮೆಡಿಕಲ್ ಚೆಕಪ್ ಮಾಡ್ತಾರೆ, ಕೋರ್ಟಿಗೆ ಹಾಜರುಪಡಿಸ್ತಾರೆ. ಸೊ ಕೋರ್ಟ್ನಲ್ಲಿ ಮತ್ತೆ ಇವರನ್ನು ಕಸ್ಟಡಿಗೆ ಕೇಳ್ಕೊಳ್ಬಹುದಾದ ಸಾಧ್ಯತೆಗೆ ಇರುವಂಥದ್ದು. ಮೂಲಗಳ ಪ್ರಕಾರ CID ಇವತ್ತು ಕಸ್ಟಡಿ ಕೇಳ್ತಾರೆ. ತನಿಖೆ ಮಾಡೋದು ಬಾಕಿ ಇದೆ. ಈ ಪ್ರಕರಣದಲ್ಲಿ ಇವ್ರ ಪಾತ್ರ ಏನು, ಜಗ್ಗನ್ ಪಾತ್ರ ಏನು, ಬಿಕ್ಲು ಶಿವನಿಗೂ ಇವರಿಗೂ ಇದ್ದಂಥ ಗ್ಲಿಚ್ ಏನು, ಆ ಭೂಮಿ ವ್ಯವಹಾರ ಅಂತ ಏನು ಹೇಳ್ತಾ ಇದ್ದಾರೆ, ಆ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಗೆ. ಆಮೇಲೆ CID ಅಧಿಕಾರಿಗಳು ಇಲ್ಲಿವರೆಗೂ ಈ 8 ತಿಂಗಳಲ್ಲಿ ಈ ಪ್ರಕರಣದ ಟ್ರ್ಯಾಕ್ ಅನ್ನು ನೋಡಿದಾಗ ಒಂದಷ್ಟು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ಸೊ ಆ ದಾಖಲೆಗಳನ್ನು ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟು ತನಿಖೆಯನ್ನು ಮಾಡಬೇಕಾಗತ್ತೆ. ಇವ್ರ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮತ್ತೆ ಇವರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರೋದು. ಕಸ್ಟಡಿಗೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗುತ್ತೆ. ತನಿಖಾ ಸಂದರ್ಭದಲ್ಲಿ ಏನೇನು ವಿಚಾರಗಳು ಹೊರಗೆ ಬರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಕರಣದಲ್ಲಿ ಸದ್ಯ ಇವರು A5, ಇದು ಬದಲಾದರೂ ಆಗಬಹುದು, ಗೊತ್ತಿಲ್ಲ ಏನಾಗುತ್ತೆ, ಏನು ಎತ್ತ ಅಂತ. ಒಟ್ಟು ತನಿಖಾ ಸಂದರ್ಭದಲ್ಲಿ ಇವರ ಪಾತ್ರ ಏನು ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ಹಾಗಾಗಿ ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟವೇ. ಈ ಸಂಕಷ್ಟವನ್ನು ಹೋರಾಡಬೇಕು ಅಂತಲೇ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು. ಬಟ್ ನಿರೀಕ್ಷಣಾ ಜಾಮೀನು ವಜಾ ಆಗಿತ್ತು. ಅಲ್ಲಿ ಕೋರ್ಟ್ ಹೇಳಿದ್ದು ಒಂದೇನೆ, ನೀವು ಸತ್ಯನೇ ಹೇಳಿದರೆ ಜಾಮೀನು ಕೊಡ್ಬೋದಿತ್ತು, ಬಟ್ ನೀವು ಸುಳ್ಳು ಹೇಳಿದ್ದೀರಾ, ಆಡಿಯೋ ರೆಕಾರ್ಡ್ಗಳು ಬೇರೆ ಹೇಳ್ತಾ ಇದೆ, ನೀವು ಮಾತಾಡ್ತಾ ಇರೋದು ಬೇರೆ ಇದೆ. ಸೊ ಹಾಗಾಗಿ ನಿಮಗೆ ಜಾಮೀನನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತಾನೆ ಹೇಳಿರೋದು. ಹಾಗಾಗಿ ಸಹಜವಾಗಿಯೇ ತನಿಖೆಯನ್ನು ಎದುರಿಸಬೇಕಾಗತ್ತೆ. ತನಿಖಾ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗುತ್ತೆ, ಇನ್ನು ಯಾರ್ಯಾರ ಹೆಸರು ಹೊರಗೆ ಬರುತ್ತೆ, ಏನೇನು ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮುಂದಕ್ಕೆ